ಮುಖ್ಯಮಂತ್ರಿ ಈ ಏರಿಯಾಕ್ಕೆಲ್ಲ ನಾನೇ ಮುಖ್ಯಮಂತ್ರಿ ಸಿಂಹರಾಜ ಸಿಂಹರಾಜ ನಾನೇ ಸಿಂಹರಾಜನನ್ನು ಗರ್ಜಿಸಿ ಈ ಹುಲಿರಾಯನನ್ನು ಸುಮ್ಮನೆ ಎದುರಿ ಹಾಕಿಕೊಂಡನಲ್ಲ ಆ ರಾಮಚಂದ್ರ ಶ್ರೀರಾಮಚಂದ್ರ ಬಡವರ ಬೆಂಬಲದಿಂದ ಈ ನಗರಕ್ಕೆ ನಾನೇ ನಾಯಕನೆಂದು ಮೆರೆಯುವ ಆ ಸೇಡಿಗಾಗಿ ಇಂದು ನಾವು ಊರ ಮುಂದಿನ ಜಾಗದಲ್ಲಿ ನನ್ನ ಸರಾಯಿ ಫ್ಯಾಕ್ಟರಿಯನ್ನು ನಿರ್ಮಿಸುವೆ. ಬಡವರಿಗಾಗಿ 100 ನಿವೇಶನ ಕಟ್ಟಿಸಿಕೊಡುವೆನೆಂದು ಭಾಷೆ ಕೊಟ್ಟು ಆ ನಿನ್ನ ಭಾಷೆಗೆ ವಿಷಪಾನ ಬೆರೆಸೆ ಅರಸನಾಗಿ ಇಂದು ಜಿಲ್ಲಾ ಕ್ರೀಡಾಂಗಣ ಉದ್ಘಾಟಿಸುವ ಮುನ್ನವೇ ರೂಪವತಿ ನಿನ್ನ ತಂಗಿಯ ಶೀಲ ಸವಿಯುವುದೇ ನಮ್ಮಣ್ಣ ತಮ್ಮನ ಗುರೆ. ನಂತರ ಮೋಸದ ಶಾಂತಿಯ ಕೈ ಹಿಡಿದಿರುವ ಆ ನಿನ್ನ ಕೈ ಕತ್ತರಿಸಿ ಅನಂತರದೆ ನನ್ನ ಸೇಡಿನ ನಕ್ಷೆಯನ್ನು ತೆಗೆದು ನನ್ನ ರಾಜಕೀಯ ದಾಹ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ರಾಜವರ್ಮನೇ ಅಲ್ಲ. ಲೇ ಬಿಡ್ದಾರ ಏನ್ ಹೇಳ್ರಿಯಪ್ಪ ಮುಂದಿನ ಜನಗರ ಏನ್ ಕೆಲಸ ಮಾಡ್ಲಾಕತ್ತಿಲ್ಲ ಮಗನ? ಏನಿಲ್ಲ ದನರಿ ಸಾರಾಯಿ ಫ್ಯಾಕ್ಟ್ರಿ ಕಟ್ಟಲು ಹೋಗಿರುವ ಆಳುಗಳು ಲೆಕ್ಕ ಮಾಡ್ತಾ ಇದ್ದೇನೆ ದನರಿ. ಸರಿ ಸರಿ ಏನಂತ ಫೋನ್ ಮಾಡಿ ಕೇಳ್ತೀನಿ. ಕರಿಯ ಹಲೋ ಫೋನ್ ಕರಿಯ ಏನಾಯ್ತು? ನಾವು ಮಾಡುತ್ತಿರೋ ಕೆಲಸ ಎಲ್ಲ ಹಾಳಾಗಿ ಹೋತ್ರಿ. ಅವನವಲ್ಲೇ ರಂಡಿ ಮಗ ನನ್ನ ಕೆಲಸ ಅಡ್ಡಿ ಆದವನು. ಪುಡಾರ ಕರ್ಕೊಂಡ್ಬಂದು ನಮ್ಮ ಮೇಲೆ ದಬಾಳಿಕೆ ಮಾಡಿ ಆ ಜಾಗದಲ್ಲಿ ಶಂಕುಸ್ಥಾಪನೆ ಮಾಡಿ ಹೋದ್ರಿ. ಅವರನ್ನು ಅಲ್ಲೇ ಕಡಿದು ಹಾಕಬೇಕಾಗಿತ್ತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾದ ನಾನು ಮಾಡಬೇಕಾದ ಎಕ್ಕಚ್ಚದ ಒಬ್ಬ ಚಿಲ್ಲರ ಮಗ ಬಂದು ನನ್ನ ಕೆಲಸಕ್ಕೆ ಅಡ್ಡಿಯಾದರೆ ನನ್ನ ದರ್ಪಕ್ಕೆ ಅವಮಾನ. ಲೇಖರ್ಯ ಈ ರೀತಿ ಎದುರಿ ಓಡಿ ಬಂದ ನೀನು ಬದುಕಲೇ ಬಾರ್ದ್ಲೇ ಮಗನ. ನೋಡು ಪ್ರಾಣಕ್ಕೆ ಹೆದರಿ ಹೇಳಿಯಾದ ನಿಮ್ಮಂತವರು ನನ್ನ ಎದುರಿಗೆ ಇರಲೇಬಾರ್ದು. ರವಿವರ್ಮ ಲೇ ರವಿವರ್ಮ ಬಂದಣ್ಣ ಯಾಕೆ? ನನ್ನ ಕೆಲಸ ಹೆದರಿ ಹೇಳಿ ಆಗಿ ನನ್ನ ಕೆಲಸನೇ ಬದಲಾಯಿಸಿದ ಈ ಕರಿಯನ ಹೆಣ ಹಾಕಿದ್ದಾನೆ. ಬೇಗ ಅದನ್ನು ಮಣ್ಣಲ್ಲಿ ಹೂತ್ ಹಾಕ್ಬಿಡು. ಇದಕ್ಕೆ ಕಾರ್ಯ ಏನಂತ ನೀನೀಗಲೇ ಹೇಳ್ಬಿಡಣ್ಣ. ನಾನು ಈ ಕೆಲಸ ಹೋಗಿ ಮಾಡಿ ತೋರಿಸಿ ಬರ್ತೀನಿ. ಬೇಡ, ಸ್ವತಃ ನಾನೇ ಹೋಗಿ ಆ ರಾಮಚಂದ್ರನನ್ನು ದರದರನೆ ಎಳೆದು ತಂದು ಎಳೆ
ಮರಿಯನ್ನು ದುರ್ಗಿಗೆ ಬಲೆ ಕೊಟ್ಟಂತೆ ನನ್ನ ರೋಷ ಎಂಬ ದುರ್ಗಿಗೆ ಬಲೆ ಕೊಟ್ಟೇ ಬಿಡ್ತೇನೆ. ಹಾರಾಡಬೇಡ ಸಾವುಕಾರ, ಹಾರಾಡಬೇಡ. ನಾಯಿಯಂತೆ ಚೀರಾಡಬೇಡ. ಆರಕ್ಕೆ ಕುರಿಯಂತೆ ಬಲೆ ತೆಗೆದುಕೊಳ್ಳುವ ಗಂಡು ಇನ್ನು ಹುಟ್ಟಿಲ್ಲ ಈ ಭೂಮಿಯ ಮೇಲೆ. ಲೇ ಸಾವುಕಾರ, ತಾಕತ್ತಿದ್ರೆ ಬಂಡ್ರಲೇ ಮಕ್ಕಳ ಮುಂದಕ್ಕೆ. ಏ ರಾಮಚಂದ್ರ, ಏ ಮುಚ್ಚ ಬಾಯ. ಮರ್ಯಾದಿಂದ ಶ್ರೀರಾಮಚಂದ್ರ ಎಂದ ಮಗಳು. ಇಲ್ಲದಿದ್ದರೆ ನಿಮ್ಮ ಪರಿಣಾಮ ನಾಟಕರಕ್ಕಿಲ್ಲ. ನಿಮ್ಮ ಆವೇಶ ತುಂಬಿದ ಪುಟ ಕ್ಷಣದಲ್ಲಿ ಕತ್ತರಿಸಿ ಹಾಕಿ ಬಿಡ್ತೀನಿ. ಬಂಡ್ರಲೇ ಮಕ್ಕಳ. ಏನೋ ಸಾವುಕಾರ, ಬಡವರಿಗೆ ನಿರ್ಮಿಸಿರುವ ಜಾಗದಲ್ಲಿ ಸಾರಾಯಿ ಫ್ಯಾಕ್ಟ್ರಿ ಕಟ್ಟಲು ಮುಂದಾಗಿದ್ದೀರಾ ಮಕ್ಕಳ? ಯಾಕಲ್ರಿ ನೀವೇ ಮರ್ಯಾದೆಯಿಂದ ಬಡವರಿಗೆ ಮನೆ ಕೊಟ್ಟಿಸಿಕೊಟ್ರೆ ಸರಿ. ಏನ್ ಮಾಡ್ತೀಯ? ಅದನ್ನ ಕೇಳಲು ನೀನ್ಯಾರ್ಲೆ? ಏ ಬಡವರ ರಕ್ಷಣೆಗೆ ಬಂದಿರುವ ಶ್ರೀ ರಾಮಚಂದ್ರ. ಪಂಚಾಯತ್ ಎಲೆಕ್ಷನ್ ಮಣ್ಣು ಬೀಳಿದೆ ಈ ನಿನ್ನ ನಾಯಕತ್ವ. ಅದಕ್ಕಾಗಿ ನಿಮ್ಮ ಎತ್ತಿದ ಹೆಡೆಯನ್ನು ಕತ್ತರಿಸಿ ಹಾಕಲಿ ಸದಾ ಬಾತನಾಗಿ ನಿಂತಿದ್ದಾನೆ ಏ ಶ್ರೀ ರಾಮಚಂದ್ರ. ಮರ್ಯಾದೆಯಿಂದ ನೀವೇ ಬಡವರಿಗೆ ಮನೆ ಕಟ್ಟಿಸಿ, ನೀವು ಮರ್ಯಾದೆಯಿಂದ ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಇಲ್ಲದಿದ್ದರೆ ಏನು ಮಾಡ್ತೀಯ? ನಾಳೆ ಬರೋರ್ಗು ಮಾತ್ರ ಬೇರೆ ಮೈಯಲ್ಲಿ ಸೊಕ್ಕಿದೆ ಅಂತ ಲೇ ಬೀರ, ಕೊಟ್ಟ ಹಿರಿತನ ಮನೆ ಪಡೆದ ನಮ್ಮ ಈ ನಿನ್ನ ಪೌರುಷ ನನ್ನ ಮುಂದೆ ನಡೆಯೋದಿಲ್ಲ. ಈ ರಾಜವರ್ಮ ಮಾಡಬೇಕಂದ್ರೆ ನಿರ್ಧಾರ ಕೈದಾರ ನಿನ್ನ ಮಾವನಿಗಿಂತ ಮೊದಲೇ ನಿನ್ನ ಹಣ ಹಾಕ್ಬಿಡ್ತೀನಿ. ಬಡವರ ಹಾಕೋದು ಅಣ್ಣ ಲೆಕ್ಕ, ಶ್ರೀಮಂತರ ಹಾಕೋದು ಪಾರ್ಟಿ ಲೆಕ್ಕ, ನಿಮ್ಮಂತ ರಾಜಕಾರಣ ಹಾಕೋದು ಕೋಟಿ ಲೆಕ್ಕ. ಆದ್ರೆ ಈ ಸ್ಮಶಾನ ಹಾಕೋದು ನಿಮ್ಮಂತವ್ರ ಹೆಣಗಳ ಲೆಕ್ಕ. ಏನೋ ಸಾಕನ ಮೈಯಲ್ಲಿ ಎಣ್ಣೆ ಇದೆ ಅಂತ ನಾಯಿ ಕುಣಿತರ ಹಾರಾಡ್ರೆ ಮೊದಲು ಕಾಲ್ಕೇತಲೆ, ಕೈಯಲ್ಲಿ ದುಡ್ಡಿದೆ ಅಂತ ದೊಡ್ಡ ಹೆಸರು ತೋರಿಸ್ರೆ ನಿನ್ನ ಹಣದ ಬೆಟ್ಟನೆ ಬುಡಮೇಲೆ ಮಾಡ್ತೇನೆ. ಮೊದಲು ಬೀರ ಯಾರಬಹುದು ಚೆನ್ನಾಗಿ ಸ್ಟಡಿ ಮಾಡು. ಇರದಿದ್ದರೆ ಮಾರು ತೋರಿಸಬಾರ ಆಕೃತಿ ಮಾಡಿ ತೋರಿಸ್ಬಿಡ್ತಾನೆ. ನೀವ್ ಈ ರೀತಿ ಹಾರಾಡ್ಬೇಕಾದ್ರೆ ಆ ಜಾಗ ನಿಮ್ಮ ಅಪ್ಪನಿಲ್ಲೇ ಮಕ್ಕಳ. ಏನು ಈ ರೀತಿ ಹಾರಾಡ್ಬೇಕಾದ್ರೆ ಆ ಜಾಗ ನಿಮ್ಮ ಅಪ್ಪಂದ? ಏನೋ ತಾಯ್ಗಂಡ್ರ ತಾಯಿಯನ್ನು ಮಾರಲು ಹೊರಟ್ರು ನೀವು ತಾಯ್ಗಂಡ್ರೆ ಸರಿ. ಬಾಂಡ ಪರಿಕೆರ ಕಂಡಂತೆ ಈ ನಮ್ಮ ನಾಡಿನ ಸಿರಿ ಸಂಪತ್ತನ್ನು ಮಾರಲು ಹೊರಟಿರುವ ನೀವು ತಾಯ್ಗಂಡ್ರೆ ಸರಿ. ಗಾಂಧೀಜಿಯ ಶಾಂತ ಮಂತ್ರಕ್ಕೆ ಭಾರತಕ್ಕೆ ನಾಚು ಓಡಿ ಹೋದರು. ಆದರೆ ನೀವು ನಮ್ಮ ನಾಡ ತಾಯಿಯನ್ನು ಮಾರಲು ಹೊರಟಿರುವ ತಾಯ್ಗಂಡ್ರೆ ಸರಿ. ನಿಮಗೆ ಹೊರತವಾದಕ್ಕೇನೆ ಸರಿ. ಮರ್ಯಾದೆಯಿಂದ ನೀವೇ ಬಡವರಿಗೆ ಮನೆ ಕಟ್ಟಿಸಿಕೊಟ್ಟಿದ್ರೆ ಸರಿ.
ನಿನ್ನ ಕತೆ ಮೊದಲೇ ಮುಗಿಸ್ಬಿಡ್ತೀನಿ. ಕೆಳಗೆ ಸ್ವಾಧೀನ ಕೈಗಳನ್ನು ಎತ್ತಲಿನ ಕೈಯನ್ನು ಕತ್ತರಿಸಿ ಹಾಕಿ ಬೆತ್ತಲೆ ಮಾಡೋಟ ಈ ಭಾರತ ಭೂಮಿಗೆ ನಿನ್ನೆತ್ತರದಿಂದ ತಿಲಕ ಇಡ್ತೀನಿ. ಈ ಬೀರರಿಗೆ ಎದುರಾದ್ರೆ 3 ನಿಮಿಷ ಟೈಮ್ ಕೊಡ್ತೀನಿ. ನೀನೇ ದೇವರಾದ್ರೆ 3 ವರ್ಷ ಟೈಮ್ ಕೊಡ್ತೀನಿ. ಬದುಕು. ಪುಸ್ತಕಗಳಾಗೋದು ಬೇಡ್ರಿ. ನಿಮ್ಗೊಂದು ಮಾತು ಅದನ್ನ ಬರೀ. ಅಷ್ಟು ಮಾಡಿಬಿಡ್ಲದೇನಲ್ಲ ಕೂಡ ಯಾಕೆ ಪುಸ್ತಕ ಬೇಡ. ಹೌದು, ಇವನಿಗೆ ಯಾವ್ದಾದ್ರೊಂದು ಆಸೆ ತೋರಿಸಿ ನನ್ನತ್ತ ಸೆಳೆದುಕೊಳ್ಳಲೇಬೇಕು. ಆ ರಾಮಚಂದ್ರ, ಇಂದಿನಿಂದ ನಮ್ಮಿಬ್ಬರ ನಡುವೆ ಜಗಳವೇ ಬೇಡ. ಹಾಗಂತ ಸ್ನೇಹ ಬೆಳೆಸೋಣ. ಹಾಗಂತ ನಾನಲ್ಲಿ ನಿಮ್ಮೊಂದು ಮಾತು ಕೇಳ್ತೀನಿ. ನಿಮಗೆ ಒಪ್ಪಿಗೆ ಇದ್ರೆ ಮಾತು ಕೊಡ್ತೀರಾ? ನನಗೆ ಸರಿಯಾದ್ರೆ ಮಾತು ಕೊಡ್ತೀನಿ. ಅದೇನಂತೂ ಕೇಳಿ. ನಾನಂತೂ ಫ್ಯಾಕ್ಟ್ರಿಯ ಒಡೆಯ. ಆ ಬಯಲು ಜಾಗದಲ್ಲಿ ನನ್ನ ಸರಾಯ ಫ್ಯಾಕ್ಟರಿಯನ್ನು ನಿರ್ಮಿಸಲು ನೀ ಅನುಮತಿ ನೀಡಿದರೆ ನನ್ನ ಪಾರ್ಟಿಯ ಜಿಲ್ಲೆ ಅಧ್ಯಕ್ಷನನ್ನಾಗಿ ನಿನ್ನೂ ಮಾಡ್ತೀನಿ. ಅದಲ್ಲದೆ ನನ್ನ ಜೊತೆ ತಿರುಗಾಡ್ಲಿಕ್ಕೆ ನಿನಗೊಂದು ಕಾರ್ ಕೊಡ್ತೀನಿ. ಇರಲಿಕ್ಕೆ ನಿನಗೊಂದು ಬಂಗ್ಲೆ ಕೊಡ್ತೀನಿ. ಈ ಬೀರನಿಗೆ 25 ಎಕರೆ ಜಮೀನು ಕೊಡ್ತೀನಿ. ಇವನು ನನ್ನ ಮನೆ ಗೇಟ್ ಮನ್ ಆಗ್ಲಿ, ನೀನು ನನ್ನ ಮನೆ ಪಿ ಆಗಿಬಿಡು. ಸತ್ತೇಳು ಹೊಳೆಯ ದೇವರಿಗೆ ಪಿಯಾಗತಿಯ ಮಗಳೇ. ಶಾಂತನಾಗು ಬೀರ, ಶಾಂತನಾಗು. ಇವನೇ ಹೇಳಿದಂತ ಒಮ್ಮೆಗೆ ನಾವು ಇವನ ಹಾಳಾಗಲಿಲ್ಲ. ನೋಡು ಶ್ರೀಮಂತರೇ, ನಾನು ನಿಮ್ಮನ್ನೊಂದು ಮಾತು ಕೇಳ್ತೀನಿ. ಅದಕ್ಕೆ ನೀವು ಸರಿಯಾಗಿ ಉತ್ತರ ಕೊಟ್ರೆ ನಾವು ಇಬ್ಬರು ಇಲ್ಲೇ ಬಗೆಹರಿಸಿಕೊಳ್ಳೋಣ. ಅದೇನಂತ ನೀನೇ ಹೇಳು. ನೋಡು ಶ್ರೀಮಂತರೇ, ನೀನು ಶುಗರ್ ಫ್ಯಾಕ್ಟ್ರಿ ಒಡೆಯಣ ಆದ್ರೆ ನಾನು ಭೂಮಿ ಆಳುವ ಒಡೆಯ. ನೀನು 16 ಕಾರಿನಲ್ಲಿ ಮೆರೆದರೆ ನಾನು 16 ಎತ್ತಿನ ಬಂಡಿಯಲ್ಲಿ ಮೆರಿತೇನೆ. ನೀನು 50 ಎಕರೆ ಫ್ಯಾಕ್ಟ್ರಿ ಮಾಲೀಕನಾದರೆ ನಾನು 100 ಎಕರೆ ಜಮೀನುದಾರಿದ್ದೇನೆ. ಅದರಲ್ಲಿ 25 ಎಕರೆ ಜಮೀನನ್ನು ಕೊಟ್ಟು ನಿನ್ನನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷನಾಗಿ ಮಾಡುತ್ತೇನೆ. ಆದರೆ ನಿನ್ನ ತಮ್ಮ ನನ್ನ ಮನೆ ಗೆಟ್ಮನಾಗಿ ನನ್ನ ಪೇ ಆಗುವುದು ಬೇಡ. ನೀವಿಬ್ಬರು ಸೇರಿ ಒಂದೇ ಒಂದು ದಿವಸ ನನ್ನ ಮನೆ ಕೆಸ ಸಗಣಿ ಬೆಳೆದು ನನ್ನ ಮನೆ ತಿಪ್ಪಿಗೆ ಚೆಲ್ಲಿದ್ರೆ ಸಾಕು. 16,000 ಆಳಿನಿಗೆ ಸಗಣಿ ಕಸ ಬಳೆ ಅಂತಲ್ಲ ನಾನ. ಲೇ ರವಿವರ್ಮ, ಬೇಗ ಇವರನ್ನು ಜೀವಂತ ಸುಡಲಿಕ್ಕೆ ಬೇಗ ಸಿದ್ಧಪಡಿಸೋ ಆಳುಗಳನ್ನ. ನಿನ್ನ 1000 ಆಳುಗಳನ್ನು ಸೀಳಿ ಹಾಕುವ ಗಂಡುಗಳು ಒಂದೇ ಎಂಬುದು ಮಾತ್ರ ಬರಬೇಡ. ರಾಜವರ್ಮ, ಬೇರೆ ದೊಡ್ಡ ಹುಡುಗಿನಕ್ಕೆ ವಾದ್ಕೊಂಡು ಸಾಕು. ಆ ಸಿಡಿಕೊಂಡು ನಾನಿದ್ದೇನೆ. ಈಗಿಂದಲೇ ಆರಂಭವಾಗಲಿ ಕುರುಕ್ಷೇತ್ರ ಯುದ್ಧ. ಹಾಗಾದರೆ ಹಿಂದೆ ನಿನ್ನ ತಾಯಿ ಶಬರಿ ಕೊಲೆ ಹಾಗೆ ನಿನ್ನ ಹಿರಿಯನ್ನ ಯಾರೋ ಟಕಾಯ್ದ್ರ ಕವಾಡಕ್ಕೆ ಬಲಿಯಾದಲ್ಲ, ಅವಾಗ ಎಳೆವಿತಪ್ಪ ಈ ನಿನ್ನ ರೋಷ ವೇಷ. ಮರೆತು ಬರೆಯ ಸರ್ಪದ ತುಳಿದು ಸೆಟ್ಟಿಗೆ ಬಿಜೆಪಿಯ ಈ ಕಾಲಿಗೆ ಸರ್ಪವನ್ನು ಕತ್ತಲಾದ ತಾಯಿಯನ್ನು ಕೊಲೆ ಮಾಡಿ ನನ್ನ ಅಣ್ಣನು ಕದ್ದೊಯ್ದ ಟಕಾಯ್ದ್ರು ಯಾರೇ ಎಂಬುದು ಗೊತ್ತಾದ್ರೆ ಹತ್ತೆ ನಿಮಿಷದಲ್ಲಿ
ಕಲ್ಲು ಕೊಯ್ದು ಕಂಡವರ ಮಾಂಸವನ್ನು ನೈವೇದ್ಯ ಹಾಕಿ ಛತ್ರ ತಾಯಿ ಮತ್ತು ಅನಾತ್ಮಕ್ಕೆ ಶಾಂತಿ ನಡೆದರೆ ನಾಡು ಈ ಜಾರಿ ಸಮಾಜಕ್ಕೆ ಏಕೆ ಆಗಲಿ. ಇದು ಕಮಲಾದೇವಿ ಪಾದಲಿಗೂ ಸತ್ಯ. ಉರಿ ಹದ್ದೇ ತೀರಲೆಂದು ನೀನು ನನ್ನ ನುಡಿ ಮುತ್ತನ್ನು ಆಲಕ್ಷಿಸಿ ಉರಿ ಹದ್ದೇ ತೀರಲೆಂದು ಮುಂದೆ ಹೆಜ್ಜೆ ಇಟ್ಟರೆ ಆ ನಿಮ್ಮ ಹೆಜ್ಜೆಯನ್ನು ಕತ್ತರಿಸಿ ಹಾಕಲು ಸದಾ ನಿಂತಿದ್ದೇವೆ. ಆಮೇಲೆ ನಿಮ್ಮ ಪ್ರಾಣ ಎಂಬ ಪಕ್ಷಿ ಶಿವನ ಪಾದ ಸೇರುವುದು, ನಿಮ್ಮ ಶವ ನನ್ನ ಪಾದದಡೆ ಬೀಳುವುದು. ಬೇ ಕೇರ್ಫುಲ್. ಇವನು ಸೈಲೆಂಟ್ ಆದ್ರೆ ರಾಮ, ವಾಲೆಂಟ್ ಆದ್ರೆ ರಾವಣ. ಬಳ್ಳಿ ಹೋಗೋಣ. ಸಾವ ಕೊಟ್ರೆ ಪೇಷಂಟ್ ನಂದು, ಲಕ್ಷ ಕೊಟ್ರೆ ತೀರ್ಪು ನಂದೆ. ನಾನು ಸಟ್ಟೋದು ಕಾಲಿಟ್ರೆ ಈ ವಿಧಾನಸಭೆ ನಂದು. ಮಾವ ಬನ್ನಿ ಹೋಗೋಣ, ಬರ್ತೀನಿ ಮಕ್ಕಳ. ಏನ್ ಮಾತಾಡಿ ಹೋದ್ರಿ ದನೇರ ರಾಮಚಂದ್ರ ಅಂತೀನಿ. ಲೇ ಬಿಡ್ದಾರ ಅವ್ರ ತಂಗಿ ಚೂಡಿದಾರ ಕುಂತ ತಿರುಗಾಡ್ತಾಳ್ರಿ ದನೇರ. ರವಿವರ್ಮ ಬೇಗ ಹೋಗ್ಲಿ. ಚಂದ್ರನ ಹೊಳಪಿನಂತೆ ಹೊಳೆಯುವ ನಕ್ಷತ್ರದಂತೆ ಮಿನಗುವ ಆ ಮೀನಾಕ್ಷಿಯನ್ನು ನಿನ್ನ ತ್ರಿನಕ್ಷೆಯ ಪ್ಲಾಲಿನಲ್ಲಿ ಸಿಲುಕಿಸಿ ನಮ್ಮನ್ನು ಅಡಕಿಸಿ ಮೈ ಬೆಳಕಿಸಿ ನಡೆಯುವ ಆ ಹುಡುಗಿಯನ್ನು ಒತ್ತು ಹಾಕಿ ರಕ್ತದ ರಂಜನೆ ತೇಜ ಪುಂಜದಲ್ಲಿ ಅವಳ ಗಲ್ಲಕ್ಕೆ ನಲ್ಲನೆಂಬ ನಿನ್ನ ನಕ್ಷೆಯನ್ನು ಹಾಕಿ ಯಾರು ರಕ್ಷಣೆ ಇಲ್ಲದ ನಮ್ಮ ತೋಟದ ಮನೆಯಲ್ಲಿ ಅವಳ ಶೀಲ ತೆಗೆದ ಬಿಡು. ಅಂದಾಗ ತೀರೋದು ನಮ್ಮ ಸೇಡು. ಆಯ್ತಣ್ಣ, ನಾನು ಈ ಕೆಲಸ ಮಾಡೋದೊಳಗೆ ಬೆಂಗಳೂರು ಗುಂಡ ಸುಧೀರನಿಗೆ ಭೇಟಿ ಆಗಿ ಅವನನ್ನ ನಮ್ಮ ಮನೆಗೆ ಕರ್ತಾರಣ್ಣ. ಬನ್ನಿ, ನಾ ಮುಂದಿನ ಕೆಲಸ ನೋಡೋಣಂತೆ. ದನೇರ ಅವ್ನು ಹಿಡ್ಕೊಂಡು ನಮ್ಮ ಕೆಲಸ ಮುಗ್ತಿದ್ರಿ ದನೇರ. ಬರ್ರಿ ಹೋಗೋಣ ನಾವಿನ್ನ.